ಜಾತಿ ಗಣತಿ ವರದಿಯನ್ನ ಅವೈಜ್ಞಾನಿಕವಾಗಿ ಮಾಡಲಾಗಿದೆ ಅಂತ ಹೇಳ್ಬಿಟ್ಟು ಅದು ಹೆಂಗ್ ಆರೋಪ ಮಾಡ್ತೀರಾ ಅಂತ? ಹೆಂಗೆ ಅಂದರೆ ಇಲ್ಲಿ ನಾನು ಅನೇಕ ಜನಗಳನ್ನ ಕೇಳ್ಪಟ್ಟೆ. ಅವರು ಕೆಲವರು ನನಗೆ ಫೋನ್ ಮಾಡಿದರು. ಯಾರೂ ಕೂಡ ಯಾರ ಮನೆಗೂ ಹೋಗಿ ಅವರ ಏನು ಮನೆಗೆ ಹೋಗಿ ನೀವು ಎಷ್ಟು ಜನ ಇದ್ದೀರಿ, ಹೆಣ್ಮಕ್ಳು ಎಷ್ಟು ಜನ, ಗಂಡು ಮಕ್ಕಳು ಎಷ್ಟು ಜನ ಇದು ಅಂಥೇಳಿ ಎಲ್ಲೂ ಕೂಡ ಯಾವ ಮನೆಗೂ ಹೋಗಿ ಯಾರೂ ಕೇಳಿ ಅದನ್ನು ಕೊಟ್ಟಿಲ್ಲ. ಅದಕ್ಕೋಸ್ಕರ ನಾನು ಹೇಳೋದು, ಅದರ ಪ್ರಕಾರ ಇವತ್ತು ನೀವು ನೋಡ್ದಂಗೆ ಎಷ್ಟು ಜನ ನೀವು ಆ ಥರ ಲೆಕ್ಕ ಹಾಕಿದಾಗ ಎಷ್ಟು ಜನ ನಮ್ಮ ಮನೆಗೆ ಬಂದಿಲ್ಲ ಅಂತ ಹೇಳ್ತಾರೆ ಅಂತ ನೀವು ಸಮೀಕ್ಷೆ ಮಾಡಿಸಿದಾಗ ಗೊತ್ತಾಗ್ತದೆ. ಹೌದು, ನಮ್ಮ ಮನೆಗೆ ಬಂದಿದ್ರು, ನಾನು ಹೇಳಿದ್ದೀನಿ, ಇಲ್ಲ ನಮ್ಮ ಮನೆಗೆ ಬರಲಿಲ್ಲ ಅನ್ನೋರು ಎಷ್ಟು ಜನ ಸಂಖ್ಯೆ ಇದ್ದಾರೆ. ಅದರಿಂದ ಇದು ಅವೈಜ್ಞಾನಿಕ. ಆಮೇಲೆ 10 ವರ್ಷದ ಹಿಂದೆ ಆಗಿರೋದು ಅದು ಒಂದು 2ನೇ ಪಾಯಿಂಟು. ಇದನ್ನು ನೀವು ಈಗೇನು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಬಿಟ್ರೆ ಜಾತಿನೂ ಅದರಲ್ಲೇ ಬಂದ್ಬಿಡ್ತದೆ. ಆವಾಗ ಕ್ಲೀನಾಗಿ ಯಾರೂ ಮೋಸನೂ ಮಾಡೋಕ್ಕಾಗಲ್ಲ, ಮಾಡೋರಿಗೂ ಏನೂ ತೊಂದರೆ ಆಗಲ್ಲ, ಕ್ಲೀನಾಗಿ ಕೊಡ್ತಾರೆ. ಎಲ್ಲರೂ ಕೂಡ ನೆಮ್ಮದಿಯಿಂದ ಸಂತೋಷವಾಗಿ ಈ ಸರ್ಕಾರಕ್ಕೂ ಒಳ್ಳೆಯ ಹೆಸರು ಬರ್ತದೆ. ಎಲ್ಲ ಜನಾಂಗಕ್ಕೂ ನ್ಯಾಯ ದೊರಕಿಸ್ಕೊಟ್ರಪ್ಪ ಮಾನ್ಯ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಅಂತೇಳಿ ಎಲ್ಲ ಸಂತೋಷ ಪಡ್ತಾರೆ. ಸರ್, ಸರ್ಕಾರ ವರದಿಯನ್ನ ಜಾರಿ ಮಾಡೋದಕ್ಕೆ ಗಟ್ಟಿಯಾದ ನಿಲುವನ್ನ ಮಾಡ್ಕೊಂಡ್ರೆ ಮುಂದಿನ ನಿಮ್ಮ ನಡೆ ಏನು ಅಥವಾ ಮುಂದಿನ ನಿಮ್ಮ ನಿಲುವೇನು ಅಂತ? ನಾವು ಒಂದಂತೂ ಇವತ್ತು ನಾವು ನಮ್ಮ ಕಾರ್ಯಕಾರಿ ಸಮಿತಿ 35 ಜನನು ಕರೆದು ಒಂದು ನಿರ್ಧಾರ ಮಾಡಿದ್ದೀರಿ. ಏನು ನಿರ್ಧಾರ ಅಂದರೆ, ಇದು 17ನೇ ತಾರೀಕು ನಾವು ನೋಡಿ, ನಮಗೆ ಯಾವ ಪಕ್ಷನೂ ಬೇಡ, ಯಾವ ನಮ್ಮ ಜನಾಂಗದ ಮುಖಂಡರುಗಳು ಬೇಡ, ನಮಗೇನು ಬೇಡ. ಕೇವಲ ನಮ್ಮ ಸ್ವಾಮೀಜಿಗಳವರ ಒಂದು ನೇತೃತ್ವದಲ್ಲಿ, ಸ್ವಾಮೀಜಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ನಡೆಸಿ ಮುಂದೆ ಇದಕ್ಕೆ ನಾವು ಇಡೀ ಕರ್ನಾಟಕಾದ್ಯಂತ ನಾವು ಉಗ್ರ ಹೋರಾಟ ಮಾಡಬೇಕು. ಉಗ್ರ ಹೋರಾಟ ಅಂತಂದರೆ ಹಳ್ಳಿಗಳಿಂದ ರೈತರನ್ನ ಕರ್ಕೊಂಬಂದು ರೈತರ ಕೈಯಲ್ಲಿ ಮಾತಾಡಿಸ್ತೀರಿ. ನೀವು ಈ ಒಂದು ಜಾತಿ ಜನಗಣತಿಯಲ್ಲಿ ನಿಮ್ಮನ್ನು ಸೇರಿಸಿದಾರಾ ಇಲ್ವಾ ಅಂಥೇಳಿ ಹೋರಾಟ ಮಾಡಿ ಬೆಂಗಳೂರು ಪೂರ್ತಿ ಬೆಂಗಳೂರೇ ಬಂದಾಗಬೇಕು, ಕರ್ನಾಟಕನೇ ಬಂದಾಗಬೇಕು. ಎಲ್ಲ ತಾಲೂಕುಗಳು, ಎಲ್ಲ ಜಿಲ್ಲೆಗಳಲ್ಲೂ ಸಂಘಟನೆಗಳು ಮತ್ತು ಈ ಸಂಘ ಸಂಸ್ಥೆಗಳವ್ರನ್ನ ಎಲ್ಲ ಸಭೆಗಳು ಮಾಡಿ ನಾವು ಒಂದು ದೊಡ್ಡ ಹೋರಾಟನೇ ಮಾಡಬೇಕು ಅಂತ ತೀರ್ಮಾನ ತೊಗೊಂಡಿದ್ದೀರಿ. ಅದನ್ನು ಸ್ವಾಮೀಜಿಗಳವ್ರನ್ನ ಕೇಳಿ ಅವರ ತೀರ್ಮಾನ ಏನು ಹೇಳ್ತಾರೋ ಅದರ ಪ್ರಕಾರ ನಾವು ಹೋಗ್ತೀವಿ. ಅದ್ರ ಜೊತೆಗೆ ಕಾನೂನು ರೀತಿಯಲ್ಲೂ ಕೂಡ ಹೋರಾಟ ಮಾಡ್ತೀವಿ. ನಾವು ಇದು ಕಾನೂನು ರೀತಿಯಲ್ಲಿ ಹೋರಾಟ ಮಾಡಿದ್ರೆ ನನಗೆ ತಿಳಿದ ಮಟ್ಟಿಗೆ 100ಕ್ಕೆ 100 ಭಾಗ ನಾವು ಸಕ್ಸಸ್ ಆಗೇ ಆಗ್ತೀರಿ. ಇದನ್ನು ಜಾರಿ ಮಾಡಿಸೋಕ್ಕೆ ಬಿಡಲ್ಲ ನಾವು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.